ಹೇಳ್ಬೇಕು. ನಮ್ಮ ಪ್ರಾಸ್ತಾವಿಕವಾಗಿ ಅವರು ನಿರೂಪಣೆಯಲ್ಲಿ ಎಲ್ಲ ಹೇಳಿದ್ದಾರೆ. ಯಾಕೆಂದ್ರೆ ನಾವು ನೋಡಿದ್ರೆ ಒಬ್ಬ ಮಹಿಳೆಯರಂತಂದ್ರೆ ಏನು, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಮಹಿಳೆಯರಿಗೋಸ್ಕರ ನಾವು ಅವರಿಗೆ ಪ್ರೋತ್ಸಾಹವನ್ನ ಮಾಡಿ ಈ ದಿನಾಚರಣೆಯನ್ನ ಇಡೀ ವಿಶ್ವವೇ ಆಚರಣೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಮೊಟ್ಟ ಮೊದಲವಾಗಿ ಅಮೆರಿಕದಲ್ಲಿ ಒಂದು ಕಾರ್ಮಿಕ ಒಂದು ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಆಗ್ತಕ್ಕಂಥ ಅನ್ಯಾಯಗಳನ್ನ ಗುರುತಿಸಿ ಮೊದಲು ಅಮೆರಿಕದಲ್ಲಿ ಇವತ್ತು ಮಹಿಳಾ ದಿನಾಚರಣೆ ಅಂತ ಮಾಡಿ ಅಲ್ಲಿ ಅದನ್ನೆಲ್ಲ ವ್ಯವಸ್ಥೆ ಮಾಡಿಕೊಂಡು ಮತ್ತೆ ಡೆನ್ಮಾರ್ಕ್ ನಲ್ಲಿ ಕೋಪನ್ ಹೇಗನ್ ಅಂತ ಹೇಳಿ ಅಲ್ಲಿ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಪ್ರಾರಂಭ ಮಾಡಿ ಪ್ರತಿ ವರ್ಷ ಮಾರ್ಚ್ 8ನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡಿ ಮಹಿಳೆಯರು ಏನು ಅವರು ಯಾವಾಗಲೂ ಲಿಂಗ ತಾರತಮ್ಯ ಆಗಬಾರ್ದು. ಯಾಕಂದ್ರೆ ಲಿಂಗ ತಾರತಮ್ಯ ಯಾವ ರೀತಿ ಆಗುತ್ತೆ, ಈ ಸಮಾಜದಲ್ಲಿ ಶೋಷಣೆ ಯಾವ ರೀತಿ ಆಗುತ್ತೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲಾ ಕ್ಷೇತ್ರದಲ್ಲಿ ಕೂಡ ಯಾವುದೇ ತಾರತಮ್ಯಗಳು ಆಗಬಾರ್ದು. ಎಲ್ಲರೂ ಒಂದೇ, ಯಾವುದೇ ಲಿಂಗ ತಾರತಮ್ಯ ಆಗದಿರ ನಮ್ಮಲ್ಲಿ ಇವತ್ತು ಮಹಿಳೆಯರು ಯಾವುದೇ ಕ್ಷೇತ್ರದಲ್ಲಿ ಕೂಡ ಪುರುಷರಿಗಿಂತ ಸ್ತ್ರೀಯರು ಯಾವುದೇ ಕಡಿಮೆ ಇಲ್ಲ ಅಂತ ಹೇಳಿ ಒಂದು ಉದ್ಯೋಗದಲ್ಲಿ ಆಗಿರ್ಬೋದು, ಆರ್ಥಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು, ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಅವರು ಯಾವುದರಲ್ಲಿ ಕಡಿಮೆ ಇಲ್ಲ, ಲಿಂಗ ತಾರತಮ್ಯ ಆಗಬಾರದು ಇವತ್ತು ಹೇಳ್ತಾ ಇದ್ದವರು. ತಾಯಿಯಾಗಿ, ಅಕ್ಕಂದರಾಗಿ ಇವತ್ತು ಎಲ್ಲಾ ರೀತಿಯಿಂದ ನಾವೇನೇ ಸಂಬಂಧಗಳನ್ನು ಹೊಂದಿ ಎಲ್ಲ ಆಗಿ ಭಾರತ ಮಾತೆಯರಾಗಿ ಹೀಗೆ ಮಹಿಳೆಯರು ಇವತ್ತು ನಿಜವಾಗ್ಲು ಜನ್ಮದಾತೆ, ಜನ್ಮ ಕೊಟ್ಟಕ್ಕಂಥವ್ರವರು ಅವರನ್ನ ನಾವು ಪೂಜನೀಯವಾಗಿ ಭಾರತ ಮಾತೆ ಅಂತ ನಾವು ಕೇಳ್ತಾ ಇದ್ದೀವಿ. ಅವ್ರನ್ನ ಇವತ್ತು ಅವ್ರನ್ನ ಎಷ್ಟು ನಾವು ಪೂಜೆ ಮಾಡ್ತಾ ಇರ್ತೀವಿ. ಇವತ್ತು ನಾವು ಚಾಮುಂಡೇಶ್ವರಿ ಅಂತ ಹೇಳಿ ಕರಿತೀವಿ. ಅದಕ್ಕೆ ಮೊದಲು ನಮ್ಗೆ ಯಾರು ನಾವು ಮೊದಲು ಪಾಠ ಕಲಿಸ್ತಕ್ಕಂಥವ್ರು ಮಗು ಯಾರು ಅಂತ ಇದೆ, ತಾಯಿನೇ ಒಂದು ಗುರುವಾಗಿರ್ತಾರೆ. ತಾಯಿ ಅದಕ್ಕೆ ಹೆಣ್ಣೊಂದು ಕರೀತಾರೆ, ನಾವು ಶಾಲೆಯನ್ನು ತೆರೆದಂತೆ. ನಾವು ಹೆಣ್ಣು ಮೊದಲು ಹಿಂದಿನ ಕಾಲದಲ್ಲೆಲ್ಲ ನಾವು ನೋಡಿದಾಗ ಇತಿಹಾಸದ ಪುಟಗಳೆಲ್ಲ ತಿರುಗಿ ಹಾಕಿ ನೋಡಿದಾಗ ಕೇವಲ ಗೃಹ ಕೃತ್ಯಗಳಿಗೆ ಮಾತ್ರ ಮಹಿಳೆಯರು ಸೀಮಿತವಾಗಿರ್ತಾರೆ. ಅಡಿಗೆ ಮನೆಗೆ ಅವರನ್ನ ಏನೋ ತಾತ್ಸಾರ ಮನೆಯನ್ನು ನೋಡ್ತಕ್ಕಂಥದ್ದು, ಹೆಣ್ಣು ಮಗು ಹುಟ್ಟಿದ್ರೆ ಹೆಣ್ಣು ಮಗು ಹುಟ್ಟಾ, ಗಂಡು ಮಗು ಹುಟ್ಟಿದ್ರೆ ಬಹಳ ಚೆನ್ನಾಗಿರ್ತಕ್ಕಲ್ಲ ಅಂತಕ್ಕಂಥ ಎಷ್ಟೋ ಮನೋಭಾವನೆಗಳೆಲ್ಲ ಇವತ್ತು ಇಷ್ಟು ತಾರತಮ್ಯಗಳು. ಆ ತಾರತಮ್ಯ, ಲಿಂಗ ತಾರತಮ್ಯ ಹೋಗಲಾಡ್ಬೇಕಂತಕ್ಕಂಥದ್ದಿದೆ. ಮಹಿಳಾ ಸಬಲೀಕರಣಕ್ಕೆ ಇವತ್ತು ಸಮಾಜದಲ್ಲಿ ಸಾಕಷ್ಟು ಅವಕಾಶಗಳನ್ನ ಕೊಡ್ತಾ ಇದ್ದಾರೆ. ಅದು ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಯಾವುದೇ ಕ್ಷೇತ್ರಗಳಾಗಿ ಮಹಿಳೆಯರಿಗೆ ಇವತ್ತು ನೀವು ನೋಡಿ ರಾಷ್ಟ್ರಪತಿ ಆದಿಯಿಂದ ಹಿಡಿದು IAS, IPS ಎಲ್ಲದಲ್ಲೂ ಕೂಡ ಇವತ್ತು ಯಾವುದೋ ಒಂದು ಶೈಕ್ಷಣಿಕವಾಗಿ ನಾವು ಫಲಿತಾಂಶಗಳನ್ನ SSLC, PUC ನೋಡಿದ್ರು ಕೂಡ ಮಹಿಳೆಯರೇ ಪುರುಷರಿಗಿಂತ ಎಲ್ಲದರಲ್ಲೂ ಮೇಲೆಯಾಗಿರ್ತಾರೆ. ಆದ್ರೆ ನಾವು ಪುರುಷರು ಏನಂದ್ಕೊಂಡಿರ್ತಾರೆ, ಮಹಿಳೆಯರು ಆದ್ರೆ ಅವರು ಕೇವಲ ಗೃಹಪತಿಗಳು ಅಡಿಗೆ ಮಾಡ್ಕೊಂಡಂತ ಸಮಯ ಹೋಯ್ತು. ಹಿಂದೆ ತೊಟ್ಟಿಗೆ ಬಾಲ್ಯ ವಿವಾಹ ಅಂತ ಕಟ್ಟಲು ಏನು ಈಗ ಮಕ್ಕಳಿಗೆ ತೊಟ್ಟಿಗೆ ತಾಳಿ ಕಟ್ಕೊಂಡ್ರೆ ಅವ್ರು ಏನಾದ್ರು ಪತಿ ಸತ್ರೆ ಪತಿಯೊಡನೆ ಸತಿ ಆಗಮನ ಅಂತ ಹಿಂದೆ ಈ ಮೌಢ್ಯತೆಗಳೆಲ್ಲ ಹಿಂದೆ ಎಷ್ಟೋ ಇತ್ತು. ಆಗ ಎಷ್ಟೋ ಧರ್ಮ ಸುಧಾರಣೆಗಳೆಲ್ಲ ಅಸ್ತಿತ್ವಕ್ಕೆ ಬಂದು ಇವತ್ತು ಶೈಕ್ಷಣಿಕವಾಗಿ ಎಲ್ಲಿ ಹೆಣ್ಣು ಮಕ್ಕಳು ಇವತ್ತು ಶಿಕ್ಷಣ ಬರುತ್ತೆ. ಆಗ ನಮ್ಮ ಸಮಾಜದಲ್ಲಿ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಯಾವುದೇ ತಾರತಮ್ಯ, ಲಿಂಗ ತಾರತಮ್ಯಲಿಲ್ಲ ಆಗ್ಬೇಕಂತ ಹೇಳಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಹಿಳೆಯರಿಗೆ ಪ್ರೋತ್ಸಾಹವನ್ನು ಮಾಡಿ ಮಹಿಳೆಯರ ಒಂದು ಸಬಲೀಕರಣಕ್ಕಾಗಿ ಎಲ್ಲಾ ಕ್ಷೇತ್ರದಲ್ಲಿ ಕೂಡ ದುಡಿಯುವಂತ ಕೆಲಸಗಳನ್ನ ಆಗಬೇಕು ಅಂತ ಹೇಳಿ ಮಹಿಳೆಯರಿಗೆ ಸಮಗ್ರವಾಗಿ ಒಂದು ಅಭಿವೃದ್ಧಿ ಪಥದಲ್ಲಿ ಸಾಗಬೇಕು ಅಂತಕ್ಕಂಥದ್ದೇ ಬಹಳ ಪ್ರಮುಖವಾಗಿ ಎಲ್ಲಾ ವಿಚಾರಗಳು ಕೂಡ ಇವತ್ತು ಮಹಿಳೆಯರು ಎಲ್ಲರಲ್ಲೂ ಇದ್ದಾರೆ. ನಿಮ್ಗೆಲ್ಲ ಗೊತ್ತಿರ್ತದೆ, ಯಾವುದೇ ಕ್ಷೇತ್ರದಲ್ಲಿ ಒಂದು DC ಆಗಿರಲಿ, ಒಂದು IPS ಆಗಿರಲಿ, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿರಲಿ, ಪ್ರತಿಯೊಂದು ಹುದ್ದೆಗಳಲ್ಲಿ ಕೂಡ ಇವತ್ತು ಮಹಿಳೆಯರೇ ಸಿಂಹಾಪಾಲಾಗಿ ಇವತ್ತು ಎಲ್ಲರೂ ಕೂಡ ಆಯ್ಕೆ ಆಗ್ತಾರೆ. ಮೊನ್ನೆ ತಾನೇ UPSC ಎಕ್ಸಾಮಿನೇಷನ್ ಅಲ್ಲಿ ಎಲ್ಲ ಜಾಸ್ತಿ UPSC ನಲ್ಲಿ ಮಹಿಳೆಯರೇ ಜಾಸ್ತಿ ಜನ ಇವತ್ತು ಸೆಲೆಕ್ಟ್ ಆಗಿದ್ದಾರೆ 900 ಜನರಲ್ಲಿ. ಇಂಥವೆಲ್ಲವನ್ನು ಕೂಡ ನಾವು ಮನೆಯೊಂದು ಅವರ ಒಂದು ಸಬಲೀಕರಣಕ್ಕೆ ಪ್ರತಿಯೊಂದು ಕೂಡ ಪ್ರೋತ್ಸಾಹ ಮಾಡಬೇಕಂತ ಹೇಳಿ ಇಂಥ ಸಂದರ್ಭದಲ್ಲಿ ನಮ್ಮ ಗಂಗಾಧರ ಫೌಂಡೇಶನ್, ರೋಟರಿ ಸಂಸ್ಥೆ, ತೆರಿಗೆದಾರರ ವೇದಿಕೆ ಇವೆಲ್ಲ ಕೂಡ ನಿರಂತರವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವು ಅವರಿಗೆ ಪ್ರೋತ್ಸಾಹವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ವಿ. ಹಾಗೆ ಮತ್ತೊಂದು ವಿಚಾರ, ನಮ್ಮ ರೋಟರಿ ಸಂಸ್ಥೆ ಅದು ಕೂಡ ನಮ್ಮ ಜೊತೆಯಲ್ಲಿ ಸಮೀಪವಾಗಿ ಆಚರಣೆ. ನಾನು ರೋಟರಿನಲ್ಲಿ ವಲಯ ರಾಜ್ಯಪಾಲರಾಗಿ ಇವತ್ತು ರೋಟರಿ ಸಂಸ್ಥೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಹಾಗೆ ನಮ್ಮ ಜೊತೆಯಲ್ಲಿ ಪ್ರಭಾಕರ್ ಅವರಿದ್ದಾರೆ. ಯಾಕೆಂದ್ರೆ ರೋಟರಿ ಸಂಸ್ಥೆ ಏನೇನು ಕೆಲಸ ಮಾಡುತ್ತೆ ಅನ್ನೋದಿಲ್ಲ ನಿಮಗೆ ಗೊತ್ತಿರ್ಬೇಕಲ್ಲ. ಪೋಲಿಯೋ ಅನ್ನೋದು, ಪಲ್ಸ್ ಪೋಲಿಯೋ ಅನ್ನೋದು ಗೊತ್ತಿರ್ಬೇಕು. ನನಗೆ ಕೇಳಿದ್ರ ಪಲ್ಸ್ ಪೋಲಿಯೋ ಅಂತ ಯಾರಾದ್ರೂ ಕೇಳಿದ್ರ? ಪಲ್ಸ್ ಪೋಲಿಯೋ ಹನಿ ಹಾಕೋದನ್ನ ಕೇಳಿದ್ರೆ ನೀವು? ಪಲ್ಸ್ ಪೋಲಿಯೋ ಹನಿ ಹಾಕ್ತಾರೆ, ಮನೆ ತಾನೇ ಪಲ್ಸ್ ಪೋಲಿಯೋ ಹನಿ ಹಾಕಿದ್ದಾರೆ. ಪೋಲಿಯೋ ರೋಗ ಅಂದ್ರೆ ಅಂಗವಿಕಲರಾಗ್ತಕ್ಕಂಥದ್ದು, ದೈಹಿಕವಾಗಿ ಎಲ್ಲ ಅಂಗವಿಕಲ. ಇದೆಲ್ಲವನ್ನ ಇಡೀ ಪ್ರಪಂಚದಾದ್ಯಂತ ಈ ಒಂದು ರೋಟರಿ ಸಂಸ್ಥೆ ಪೋಲಿಯೋ ಅನ್ನೋದನ್ನ ನಿರ್ಮೂಲನೆ ಮಾಡಿ ಪೋಲಿಯೋ ಮುಕ್ತ ವಿಶ್ವವಾಗಿ ಮಾಡೋದಕ್ಕೆ ಹೊರಟಿರ್ತಕ್ಕಂಥ ಒಂದು ರೋಟರಿ ಸಂಸ್ಥೆ.
ಇವತ್ತು ಸಾವಿರಾರು ಕೋಟಿಯನ್ನ ಖರ್ಚು ಮಾಡ್ತಕ್ಕಂಥದ್ದು ರೋಟರಿ ಸಂಸ್ಥೆ. ಹಾಗೆ ಇವತ್ತು ನಾವು ಸಾಕಷ್ಟು ಹೆಲ್ತ್ ಕ್ಯಾಂಪ್ಗಳನ್ನ ನಾವು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಉಚಿತವಾಗಿ 250 ಜನಕ್ಕೆ ನಾವು ಆಸ್ಪತ್ರೆಯನ್ನು ಮಾಡ್ತಾ ಇದ್ದೀವಿ. 1.5 ಲಕ್ಷ ರೂಪಾಯಿ ಒಬ್ಬರಿಗೆ ನಾವು ಖರ್ಚನ್ನು ಮಾಡಿ 14 ವರ್ಷದಿಂದ ಕೆಳಗೆ ಇರ್ತಕ್ಕಂಥವ್ರಿಗೆ, ವಯೋಮಿತಿ ಇರ್ತಕ್ಕಂಥವ್ರಿಗೆ ನಮ್ಮ ರೋಟರಿಯಿಂದ ಪ್ರತಿ ವರ್ಷ 250 ಜನಕ್ಕೆ ನಾವು ಉಚಿತವಾಗಿ ಆಸ್ಪತ್ರೆಯನ್ನು ಮಾಡ್ತಾ ಇದ್ದೀವಿ. ಸೀಳು ತುಟಿ ಇರ್ತಕ್ಕಂಥವ್ರಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆಯನ್ನು ನಾವು ಮಾಡ್ತಾ ಇದ್ದೀವಿ. ಹಾಗೆ ನಿನ್ನೆ ತಾನೇ DC ಅವರು ವೇಮಗಲ್ನಲ್ಲಿ ಒಂದು ದೊಡ್ಡ ಒಂದು ಬಹಳ ಯಾರಿಗೂ ಗೊತ್ತಿಲ್ಲ, ಇವತ್ತು ಮೂರ್ಛೆ ರೋಗ ಅಂತಕ್ಕಂಥದ್ದು ಅದು ಒಂದು ಭಯಾನಕ ಪಿಡುಗು. ಇವತ್ತು ನಮ್ಮ ರೋಟರಿ ಸಂಸ್ಥೆ ಹೇಗೆ ಇವತ್ತು ನಮ್ಮ ಈ ಒಂದು ಇವಾಗ ಹೇಳ್ತಲ್ಲ, ಈ ಒಂದು ಕಾರ್ಯಕ್ರಮದಲ್ಲಿ ಪೋಲಿಯೋ ನಿರ್ಮೂಲನೆ ಮಾಡಿದಾಗೆ ಆ ಒಂದು ಮೂರ್ಛೆ ರೋಗವನ್ನು ನಿರ್ಮೂಲನೆ ಮಾಡುವಂತಹ ಕಾರ್ಯಕ್ರಮವನ್ನ ನಮ್ಮ ರೋಟರಿ ಸಂಸ್ಥೆ ಕೈಗೆತ್ತಿಕೊಂಡಿದೆ. ಮೊಟ್ಟ ಮೊದಲ ಬಾರಿಗೆ 1 ಕೋಟಿ ರು ಖರ್ಚಿನಲ್ಲಿ ಇವತ್ತು ಏಷ್ಯಾ ಕಾಂಟಿನೆಂಟಲ್ಲೇ ಅವರವರು ಸತೀಶ್ ಹೊಯ್ಯಪ್ಪ ಅಂತಕ್ಕಂಥವ್ರು ಒಬ್ಬ ಡಾಕ್ಟರ್ ಬಹಳ ಅದರಲ್ಲಿ ಜನಪ್ರಿಯರಾಗಿದ್ದಾರೆ. DC ಅವರು ಎಷ್ಟೇ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದಾಗ ನಮ್ಮ CM ಶ್ರೀನಾಥ್ ಮತ್ತು ಅನೇಕ ಮುಖಂಡರೆಲ್ಲ ಬಂದಿದ್ರು. ಸ್ವತಂತ್ರರನ್ನು ಬೆಳೆದೆಚ್ಚರಿಸು, ಕಸಾಡುವರನ್ನು ಕೂಡಿಸಿ ಬಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುಂಗಳ ಮಧುಮತಿಯಲ್ಲಿ ಚೈತ್ರ ಶುಭೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮಧುಮತಿಯಲ್ಲಿ ಕವಿರುಸು ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ, ಸರ್ವದಲ್ಲಿ ಸರ್ವೋದಯವಾಗಲಿ, ಸರ್ವದಲ್ಲಿ ಹರಿಸು ಕನ್ನಡ